ತಡಿಯಕ್ಕಾಗ್ದ ನೋಡುತ್ತ ಅಂತಂದ್ರೆ ಇವಾಗ ಅದಕ್ಕೆ ಭಯ, ಹೊಡಿತಾರನ್ನ ಭಯ ಅಷ್ಟೇ, ಇನ್ನೇನಿಲ್ಲ. ನಾನೇನು ಬಿಡಿಸ್ತೀನಿ ಅಂತ ಅದು ಗೊತ್ತಿಲ್ಲ, ಗೊತ್ತಾಯ್ತಾ? ನಾನು ಬಿಡ್ಸಕ್ಕೆ ಪ್ರಯತ್ನ ಮಾಡೋದು ನನ್ನನ್ನು ಕೊಚ್ಚಿತ್ತದು. ನಾನು ಆದಷ್ಟು ಹುಷಾರಾಗಿ ಅದನ್ನು ಬಿಡಿಸ್ಬೇಕು. ಈಗ ನಾನು ಬಿಡ್ಸಕ್ಕೆ ಬಂದಿನಿ ಅಂದ್ರೆ ಕಾಪಾಡ್ತೀನಿ ಅಂದ್ಬಿಟ್ಟು ಧೈರ್ಯವಾಗಿ ಕೈ ಹಾಕಿದ್ರೆ ನನಗೂ ಕಚ್ಚುತ್ತದು. ಅದಕ್ಕೆ ನಾನು ಕಾಪಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಪಾಪ. ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ ಒಟ್ಟಿನಲ್ಲಿ. ಇಲ್ಲ ಇಲ್ಲ ಏನಿಲ್ಲ, ಸಿಗಾಕೊಂಡಿದ್ದೀರ. ಅದು ನೋವಲ್ಲಿದೆಯಲ್ಲ, ಈಗ ಸಿಗಾಕೊಂಡಿದೆಯಲ್ಲ, ಆ ಕಾರಣಕ್ಕೆ. ಈ ನೆಟ್ಗಳನ್ನ ಹಾಕೋದು ಪ್ರಯೋಜನ ಇಲ್ಲ, ವೇಸ್ಟ್ ಇದು. ತೆಗೆದ್ಬಿಟ್ರೆ ಒಳ್ಳೇದು. ಸುಮಾರು ಕಡೆ ಹೇಳ್ತಾ ಇರ್ತೀನಿ, ಸಿಗಾಕೊಂಡು ಸತ್ತೋಗ್ಬಿಡ್ತಾವ ಪಾಪ. ಮಾಮೂಲಿ ಇದು ಪ್ಲಾಸ್ಟಿಕ್ ಪೈಪ್ ಬರ್ತದಲ್ಲ, ಅದು ತಗೊಂಬನ್ನಿ ಪೈಪ್ ತಗೊಬನ್ನಿ. ನೀವಿರೋದೇ ಕಾಡಲ್ಲಮ್ಮ, ಇದೆಲ್ಲ ನೋಡಿ ಕಾಡ. ಇದು ಕಾಡಿಗೆ ಬಂದ್ಬಿಟ್ಟು ಹಾವು ಅಂದ್ರೆ ಏನು, ಬೇಕಾದ ಚಿರತೆಗಳೆಲ್ಲ ಓಡಾಡ್ತವೆ ಇಲ್ಲಲ್ಲ. ಇವೆಲ್ಲ ಅದ್ರದೇ ಜಾಗ, ಗೊತ್ತಾಯ್ತಾ? ಬಟ್ ಇಲ್ಲಿಲ್ಲ ಅಂದ್ರೆ ತನ್ನ ಪಾಡ ತಾನು ಎಲ್ಲೋ ಹೋಗಿರೋದು. ಇವೆಲ್ಲ ಇಲ್ಲೇ ವಾಸ ಮಾಡ್ತವೆ, ಕಲ್ಗುಡ್ಡೆಗಳಲ್ಲಿ, ಸೌದೆಗುಡ್ಡೆಗಳಲ್ಲಿ, ಹುತ್ತುಗಳಲ್ಲಿ, ಬಿಲ್ಗಳಲ್ಲಿ. ಇದ್ರಲ್ಲಿ ವಾಸ ಇದು, ಅದೇ ಮನೆ ಇವಕ್ಕೆ. ನಾವು ಹೆಂಗೆ ಈ ತರ ಮನೆ ಕಟ್ಕೊಂತೀವೋ ಆ ತರ ಮನೆಗಳವಕ್ಕೆ. ಅದಕ್ಕಿಂತ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ. ಅದಕ್ಕಿಂತ ಚಿಕ್ಕದಿಲ್ವಾ? ತಗೊಂಬನ್ನಿ ಹೋಗ್ಲಿ. ತುಂಡಿಲ್ವಾ ಅದ್ರದ್ದು?